ಅಮ್ಮ ಹ್ಞೂ ಅಮ್ಮ ಇರೋದೊಂದು ಜೀವನ ಇರೋ ತನಕ ಚೆನ್ನಾಗಿರ್ಬೇಕಲ್ವಾ ಕೈಲಾದಷ್ಟು ಸಹಾಯ ಮಾಡ್ಬೇಕಷ್ಟೇ ಕೈಲಾದಷ್ಟು ಸಹಾಯ ತಗೊಳ್ಳಿ ಅಮ್ಮ ಅವತ್ತೇನು ತಗೊಬಂದಿರಲಿಲ್ಲ ಬೇಜಾರಾಗ್ಬೇಡಿ ಇರ್ಲಿ ಆಶೀರ್ವಾದ ಮಾಡಿ ಯಾವಾಗ್ಲೂ ಹಂಗೆ ಹಿಡಿಯಲ್ಲವ್ವ ಸರಿಯಾಗಿ ಹಿಡ್ಕವ ನನ್ನಲ್ಲ ಕ್ಯಾಮ್ರವ ಕ್ಯಾಮ್ರಾ ಹಿಡ್ಕೊ ಪ್ರೀತಿ ಪಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊನ್ನೆ ಕುರಿ ಮಂದಿ ದುಡ್ಡಿಗೆ ಹೋಗಿದ್ವಲ್ಲ, ಅಲ್ಲಿ ಅವ್ರ ಪರಿಸ್ಥಿತಿ ನೋಡಿ ನಮಗೆ ನಿಜ ಬೇಜಾರಾಯಿತು. ಏನು ತೊಗೊಂಡು ಹೋಗಿರಲಿಲ್ಲ ನಾವು. ಇವಾಗ ಏನಾದರೂ ತೊಗೊಂಡು ಹೋಗೋಣ ಕೊಡೋಣ ಅಂತ ಅನ್ಕೋತಿದ್ದೀವಿ. ಈಗ ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ, ಹಂಗೆ ಅವ್ರಿಗೆ ಏನಾದರೂ ಕೊಟ್ಟು ಹೋಗೋಣ ಅಂತ ನಾನು ಸೌಮ್ಯ ಎಲ್ಲ ಡಿಸೈಡ್ ಮಾಡಿದ್ವಿ. ಈ ವಿಷಯನ ನಮ್ಮ ಅಮ್ಮನಿಗೆ ಹೇಳಿದ್ವಿ. ನಮ್ಮಮ್ಮವರು ಓಕೆ ಅಂತ ಅಕ್ಸೆಪ್ಟ್ ಮಾಡಿದ್ರು. ಅಪರ ತಿರುಗಬೇಡ ಗಾಳಿ ಕಾಲ ಅಂದ್ರೆ ಗಾಳಿ ಕಾಲ ಅಂದ್ರೆ ಗಾಳಿ ಬರ್ತಾ ಸರಿ ಇಲ್ಲ ಅಂತ ಅದೇ ಗಾಳಿ ಕಾಲ. ಬೇರೆಯವ್ರೇನು ಬೇರೆ ಗಾಳಿ ಕಾಲ ಅನ್ಕೊಂಡ್ಬಿಟ್ಟು ಅದ್ವಿ ಗಾಳೆ ಮಾಸ್ಕು ಹ್ಞೂ ಬೇಕಿಲ್ಲ ಹೇಳ್ಬಿಟ್ಟು ಎಲ್ಲೇ ಕೈಲಿ ಹಾಕೊಂಡೆ ಹಿಡ್ಕೊಳ್ಳಿ. ಕೊಟ್ಟರಲ್ಲ ಮಗ ಕೊಟ್ಟರು ಇಲ್ಲಿ ನೋಡಿ, ಇಲ್ಲಿ ಸಿಗಾಕೊಂಡು ಸರಿಯಾಗಿದೆನಾ ನಿಮ್ಮಂಗ ಸರಿಯಾಗಿರ್ಬೇಕಲ್ಲ. ಭಯ ಮಾಡ್ತಾರೆ ಈಗ. ಯಾವಾಗ್ಲೂ ಹಂಗೆ ಹಿಡಿಯಲ್ಲವ್ವ ಸರಿಯಾಗಿ ಹಿಡ್ಕವ ನನ್ನಲ್ಲ ಕ್ಯಾಮ್ರವ ಕ್ಯಾಮ್ರಾ ಹಿಡ್ಕೊ ಮಗ ಹುಷಾರಾಗಿ ಮಗ. ಸರಿ ಹುಷಾರಾಗಿ ಹೋಯ್ತೀವಿ. ಹುಷಾರು ದೇವ್ರೊಳಗೆ ನೀನು ಸರ್ ಅದ ಹೇಳಿದ್ಮೇಲೆ ಅಲ್ಲಿಗೆ ಹೋಗಿ ಹಂಗೆ ಕೊಟ್ಬಿಟ್ಟು ಅವ್ರಿಗೆ ಹೋಯ್ತೀವಿ. ನಿಂಗೇನು ಬೇಜಾರಿಲ್ಲ ತಾನೆ? ನಂಗೇನು ಬೇಜಾರಿಲ್ಲ. ದೇವ್ರ ಒಳಗೆ ಮಾಡಿ ಕೊಡೋಗ ಪಾಪ ಒಳ್ಳೆಯವರ ದೇವ್ರಿಗೆ ಇಲ್ದೇ ಇರೋರು ಕೊಟ್ರೆ ಒಳ್ಳೇದಾಯ್ತದೆ. ಕೊಟ್ಟರು ಅಂತಲಾರು ಕೊಂಡಾಡ್ತಾರೆ. ಸರಿ ಆಯ್ತು, ಬಾಯ್. ನಾವು ಹೋಗ್ತಾ ಸಿಗ್ತೀವಿ. ಬಾಯ್. ಏನು ಹೇಳ್ಬಿಡು. ಅವ್ರು ಹೇಳಿದಷ್ಟು 5 ಕುಟುಂಬ ಅಲ್ವಾ? 5 ಫ್ಯಾಮಿಲಿ. ಹಾಂ ಸರಿ ಸರಿ ಹಾಕಿ ಹಾಕಿ. ಮಳೆ ಬೇರೆ ಬರ್ತಾರಾಯ್ತು. ಇದು 1.5 ಇದೆ. ಹಾಂ ಅಕ್ಕ, ಮಾರಿಗೋಲ್ಡ್ ಬಿಸ್ಕೆಟ್ ಕುಡಿಯೋಕೆ 5 ಪ್ಯಾಕ್. ಹಾಂ ಹಾಂ ದೊಡ್ಡದೇ ಕುಡಿ 5 ಹಾಂ. ಓಕೆ ಸರ್, ಎಲ್ಲ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಇನ್ನೊಂದೇನೋ ಹೋಗಬೇಕು, ಟೈಮ್ ಆಯಿತು, ಗೊತ್ತಿಲ್ಲ ಅಲ್ಲಿ ಬಿಡ್ತಾರ ಇಲ್ವಾ. ಲೇಟ್ ಆಯಿತು. ಹಾಂ ಥ್ಯಾಂಕ್ ಯು ಸರ್. ಹಾಂ ಥ್ಯಾಂಕ್ ಯು ಸರ್. ದೇವ್ರಿದ್ದಾನೆ, ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡ್ತಾನೆ. ಏನೇ ಮಾಡಿದ್ರು ಒಂದಿನ ಅಲ್ಲ ಒಂದಿನ ಹೋಗ್ತೀವಿ. ಒಬ್ಬರು ಕೆಟ್ಟದ್ದು ಬಯಸ್ಬೇಡಿ, ಇರೋದ್ರಲ್ಲೇ ಖುಷಿಯಾಗಿರಿ, ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿರಿ ಸಾಧ್ಯ ಆದಷ್ಟು. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅವರೇ. ಆಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪ ಅಮ್ಮನ್ನ ನೀನು ಏನು ಮಾಡಿದೀಯಾ ಅಂತ ಮಾತ್ರ ಕೇಳಬೇಡಿ. ನಾವು ಕೇಳಿದ್ದನ್ನೆಲ್ಲ ತಗೊಟ್ಟಿರ್ತಾರೆ, ಆಗುತ್ತೋ ಬಿಡುತ್ತೋ, ಸಾಲನಾದರೂ ಮಾಡಿ ತಗೊಟ್ಟಿರ್ತಾರೆ. ಏನು ಬೇಡ ರೀ, ಅವ್ರಿಗೆ ಟೈಮ್ ಊಟ ಕೊಟ್ಟು ಚೆನ್ನಾಗಿ ನಡ್ಕೊಡ್ರಿ, ಅಷ್ಟೇ ಸಾಕು. ನೀಗೇನು ಬೇಡ. ಅವರು ಇನ್ನೇನು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. 3 ಟೈಮ್ ಊಟ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಆನೆ ಈಗ ಸಡನ್ನಾಗಿ ಆನೆ ಬಂದ್ರೆ ಏನು ಮಾಡ್ತೀರಾ? ಸೌಮ್ಯವರು, ದೇವರೇ ಪ್ಲೀಸ್ ಏನೂ ಮಾಡಬೇಡಪ್ಪ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀವಿ, ಆಶೀರ್ವಾದ ಮಾಡಪ್ಪ, ಸಿಟ್ಟಿದ್ರೆ ಮೆತ್ತಗುಡಿಯಪ್ಪ ಅಂತಾರಂತೆ ಕಾಡಾನೆಗೆ. ಓ ಆಗೋಯ್ತು. ಇಲ್ಲಿ ಇಸ್ಕತ್ತೀನಿ, ಇಲ್ಲಿ ಬನ್ನಿ, ಒಳ್ಳೆ ಜಾಗ ಬಂದ್ಬಿಟ್ವಿ. ಅತ್ತ
ಅಮ್ಮ ಯಾರಂತ ಚೆನ್ನಾಗಿದ್ದೀರಾ? ಬಂದು ಅವತ್ತು ಏನೋ ತರಕ್ಕಾಗಿರ್ಲಿಲ್ಲ, ಅದಕ್ಕೆ ಇವತ್ತು ಬಂದ್ವಿ. ನಿಮಗೋಸ್ಕರನೇ ಬಂದ್ವಿ. ಬೆಂಗಳೂರಿಗೆ ಹೋಗೋಣ ಅಂತ ಹೊರಟ್ವಿ, ಹಾಗೆ ಇಲ್ಲಿಗೆ ಬಂದೋದ್ವಿ, ಬರ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಬಂದ್ವಿ. ಎಲ್ಲಿ ಅಂಕಲ್ ಅಲ್ಲಿ ಅಂಕಲು ಊರಿಗೆ ಹೋಗಿದ್ದಾರೆ. ಯಾವ ಊರಿಗೆ? ಅಲ್ಲಿ ನಾವು ಪರಿಹಾರಕ್ಕೆ ಸದ್ಯಕ್ಕೆ ನಮಗೆ ಸಲುವಾಗಿ ಬಂದಿದ್ದೀರಲ್ಲ, ಹಿಂಗೆ ಬಂದ್ವಿ ಹಾಲು ಇಲ್ಲ, ಟೀ ಕಾಸಕ್ಕೆ ಇವತ್ತು ಪರವಾಗಿಲ್ಲ ಆ್ಯಕ್ಚುಲಿ ಅವತ್ತು ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನಿಮ್ಮೆಲ್ಲರೂ ನೋಡಿ ಹೆಂಗಿದ್ದವರು ಅವತ್ತೆಲ್ಲ. ಎಲ್ರಿಗೊಂದು ಸ್ವಲ್ಪ ಹಣ್ಣು ಗಿಣ್ಣು ಕೊಟ್ಟು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ನಾವು ಈ ಬರೋ ಜರ್ನಿ ಮೈಸೂರು ಪಾಕೆಲ್ಲ ಕಾಲ್ಕೊಂಡಿದ್ದೆ ಹೋಯ್ತು. ಪರವಾಗಿಲ್ಲ ಬಿಡಿ. ನಮಗೆ ಸಲುವಾಗಿ ಜನನೇ ಮೊದಲು ಬಂದಿದ್ದೀರಲ್ಲ. ಅಮ್ಮ ಹ್ಞೂ ಅಮ್ಮ, ಇರೋದೊಂದು ಜೀವನ ಇರೋ ತನಕ ಚೆನ್ನಾಗಿರ್ಬೇಕಲ್ವಾ, ಕೈಲಾದಷ್ಟು ಸಹಾಯ ಮಾಡ್ಬೇಕಷ್ಟೇ. ಎಷ್ಟಾಗುತ್ತೆ ಅಷ್ಟು ಮಾಡೋದು, ನಾವೇನು ತುಂಬ ದೊಡ್ಡದೇನು ಮಾಡ್ತಿಲ್ಲಲ್ಲ. ಸರಿ ಬಿಡಿ. ಅಯ್ಯೋ ಪಾಪ, ನನ್ನ ಮಕ್ಕಿರಿ ಮಗನಂಗೆ ನೀವು, ನಮ್ಮ ಕಿರಿ ಮಗ ನಂತ ನಿಮ್ಮ ಮಗಳು. ಹೌದು, ಗಿದ್ದರು ಜನಕ್ಕೆ ಊಟ ಕೊಡ್ಬೇಕಲ್ಲ. ಹೌದಮ್ಮ. ನಾ ಮುಂದೆ ನಷ್ಟ ಮನೆಗೆ ಬಂದ್ರೆ ಜೀವ ಹೋಗಲ್ಲ, ಇಟ್ಟಿದ್ದಾರೆ ಹೊಟ್ಟೆ ಭಾಗ ನೋಡಲ್ಲ. ನಿಮ್ಮ ಪ್ರೀತಿ ವಿಶ್ವಾಸದ ಮುಂದೆ ನಮ್ದೇನೂ ಅಲ್ಲ. ನಾವು ಯಾರಂತ ಗೊತ್ತಿಲ್ದಿರೋರಿಗೆ ನೀವು ಇವತ್ತು ನಮಗೆ ಕಾಫಿ ಎಲ್ಲ ಮಾಡ್ಕೊಟ್ಟಿದ್ದೀರಾ ಮನೇಲಿ. ಇವತ್ತು ನಿಮ್ಮ ಪುಣ್ಯ ಕಾಲಿಲ್ಲ, ನಮ್ಮ ಮನೆ ಹೊಡ್ತಾರೆ ಗಂಟ. ಪರವಾಗಿಲ್ಲ. ಅದು ಅಲ್ಲ ಬಜ್ಜಿ, ಆ ಕೆಳಗಡೆ ಮನೇಲಿ ಒಬ್ಬ, ಇವರು, ಆ ಮ್ಯಾಗಳ ಮನೇಲಿ ಒಬ್ಬ, ನಾನೊಬ್ರು. 1 2 3 4 5 ಹೆಣ್ಣುಗಂಡು 2 ಆಗಿ ಸಂತೋಷ ಬದುಕ್ರಿ ನಮ್ಮ ವೈಕುಲಗೆ. ನಮ್ಮ ಸೊಸೆ ಈಗ ಬಿಮ್ಮನ್ಸರಿ. ಹೌದಾ? ಮಗ ಅವನೇ ಈಗ ತಿರ್ಗ ಬಿಮ್ಮನ್ಸರಿ. ನಾವು ದೇವ್ರು ಬೇಡಿ ಒಂದು ಹೆಣ್ಣು ಮಗ ಆಗಲಿ ಅಂತ ನಮ್ಗೆ ಎಣ್ಣೆ ಹೋಗ್ತು ಇಲ್ಲ. ಒಳ್ಳೇದಾಗ್ಲಿ. ಹೆಣ್ಮಗು ಬೇಕು ಅಂತ ನೀವು? ನನಗೂ ಹೆಣ್ಮಗು ಅಂದ್ರೆ ಇಷ್ಟ. ನಾನು ಗೊತ್ತಿಲ್ದಿರೋ ಊರಿಗೆ ಫಸ್ಟ್ ಟೈಮ್ ಬಂದಿದ್ರಿ, ನಾನು ಆಸೆ ಪಡ್ತೀನಿ ಹೆಣ್ಮಗು ಆಗ್ಲಿ ಅಂತ. ಈಗ ಆರ್ಕೆ ಮಾಡ್ಕೊಂಡವ್ನಿ ನಾನು, ನನಗೆ ಆಯ್ತದ ಹೆಣ್ಮಗು ಅಂತ ಅನ್ಕೊಂಡು ಈಗ 8 ತಿಂಗಳು ಬೆಂಗ್ಮನ್ಸ ನಮ್ಮ ಸೊಸೆ. ನಾನು ಇವತ್ತು ಹೋಗಕ್ಕಾಗಿತ್ತು ಬೆಂಗಳೂರಿಗೆ, ಸಂಜೆ ನಿಮ್ಮ ಇರ್ತೇನೆ, ಅದಕ್ಕೆ ಬಂದು ಈಸ್ಕೋದಿತ್ತೇನೆ. ಯಾರು ಗೊತ್ತು, ನಾನು ಅವತ್ತು ಬೇರೆ ನಿಮ್ಮ ಮನೆಗೆ ಬಂದ್ವಲ್ಲ, ನಿಮ್ಮ ಮನೆಗೆ ಬಂದು ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಬಂದ್ವಿ. ರಾಗಿ ಎಲ್ಲ ಬೆಳಿತೀರಲ್ವಮ್ಮ? ರಾಗಿ ಎಲ್ಲ, ರಾಗಿ, ಹುಚ್ಚಳು, ಸಾಸಿವೆ, ಕೊತ್ತಂಬರಿ ತಗೊಂಡು ಬೆಳಿತಿದ್ರು. ಇಲ್ಲ ಸೊಪ್ಪನ್ನು ತಗೊಂಡು ಇದಿಟ್ಕೊಳ್ಳಿ, ಕೊಟ್ಬಿಟ್ಟು ಬರೋಣ ಹೋಗಿ. ಬನ್ನಿ, ಬನ್ನಿ. ಸಹಾಯ ಮಾಡ್ತಾರೆ. ಇಲ್ಲ ನಿಜವಾಗ್ಲೂ ನಮಗೆ ಅವತ್ತು ಅಷ್ಟು ಬೇಜಾರಾಗಿತ್ತು. ಅಯ್ಯೋ ಅಮ್ಮ, ಅವೆಲ್ಲ ಮಾಡ್ಬಿಡಿ, ನಮ್ಗೆ ಅವೆಲ್ಲ ಬೇಡ. ನೀವು ಖುಷಿಯಾಗಿರ್ಬೇಕು, ಒಂದು ಖುಷಿಯಾಗಿರ್ಲಿ ಅಂತಲೇ ತಂದಿದ್ದೀವಿ. ಅಳೋದೆಲ್ಲ ಮಾಡಬೇಡಿ. ಗೊತ್ತಾಯ್ತಾ ಅಜ್ಜ ಯಾರಂತ? ಬಂದ್ವಿ, ಬನ್ನಿ ಅಮ್ಮ. ಇಲ್ಲ ಪರವಾಗಿಲ್ಲ. ಅಜ್ಜಿಗೆ ಶುಗರ್ ಇಲ್ಲಲ್ಲ? ನೀವು ಶುಗರ್ ಇಲ್ಲ ಅಲ್ವಾ ನಿಮ್ಗೆ? ನಿಮ್ಗೂ ಶುಗರಾ? ನಾವು ಊರಿಗೆ ಬೆಂಗಳೂರಿಗೆ ಹೋಗ್ತಿದ್ವಿ, ಅದಕ್ಕೆ ಬಂದ್ವಿ. ಅವತ್ತೇನು ತಗೊಬಂದಿರಲಿಲ್ಲ, ಬೇಜಾರಾಗ್ಬೇಡಿ. ಇರ್ಲಿ, ಆಶೀರ್ವಾದ ಮಾಡಿ. ನೀವು ದಯವಿಟ್ಟು ಅಳದ್, ನೀವು ಖುಷಿಯಾಗಿರ್ಲಿ ಅಂತಂದಿದ್ದು, ನೀವು ಹಂಗೆಲ್ಲ ಮಾಡ್ಬಿಡಿ. ಚೆನ್ನಾಗಿರಿ. ಅಯ್ಯ ಅಮ್ಮ, ನೀವು ದೊಡ್ಡವರು, ಹಂಗೆಲ್ಲ ಮಾಡ್ಬಿಡಿ. ನಮ್ಗೆ ಅವೆಲ್ಲ ಇಷ್ಟ ಇಲ್ಲ. ನಿಮ್ ಖುಷಿಗೋಸ್ಕರ ತಂದಿದ್ದು ನಾನು. ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಚೆನ್ನಾಗಿರ್ತೀವಿ, ಅವೆಲ್ಲ ಮಾಡ್ಬಿಟ್ಟು. ಅಮ್ಮ ಕೇಳ್ಸಲ್ವಾ ಅಮ್ಮ? ಬರ್ರಿ. ಬನ್ನಿ ಅಮ್ಮ. ನಾವು ಬಂದಾಗ ಅವತ್ತು ನೀವು ಇರ್ಲಿಲ್ಲ ಅನ್ಸುತ್ತೆ. ಇದ್ರು ಒಳಗೆ ಮಳೆ ಅಂತ ಬರ್ಲಿಲ್ಲ. ತಿಂಡಿ ಕಣ ಮುದ್ಕನ್ಗೆ ನಾ ಕೊಟ್ಬಿಡ್ತೀನಿ, ಕೊಡಿ. ಅಲ್ಲ ಬಜ್ಜಿ ಕೊಟ್ಬಿಡಿ, ಮುದ್ಕನ್ಗೆ ನಾ ಕೊಟ್ಬಿಡ್ತೀನಿ, ಅವ್ರು ಕೊಟ್ಬಿಡ್ಬರ್ರಿ.
ಬರ್ತೀವಿ ಅಮ್ಮ. ಬರ್ತೀವಿ ಕೈಯೆಲ್ಲ ಮುಗಿಬೇಡಿ ನೀವು. ಬರ್ತೀವಿ. ಅಲ್ಲೇ ಕೊಡಿ. ಈ ಅಂಕಲಿಗೆ ಕೊಟ್ಬಿಡಿ. ತಾಳಿ ಹಣ್ಣು ಅವತ್ತು ಬರೀ ಕೈಲಿ ಬಂದಿದ್ವಿ, ನಾವೇನೂ ತಂದಿರ್ಲಿಲ್ಲ. ಅದಕ್ಕೆ ಕೊಟ್ಟೋಗೋಣ ಅಂತ ಬಂದ್ವಿ. ಬರ್ತೀವಿ. ಸರಿ ಆಯ್ತು ಅಮ್ಮ, ಹುಷಾರು. ಬರ್ತೀವಿ. ಚೆನ್ನಾಗಿರಿ ಅಮ್ಮ, ಅಷ್ಟೇ, ಇನ್ನೇನು ಕೇಳಲ್ಲ. ನಾವು ಬರ್ತೀವಿ, ಖಂಡಿತ ಬರ್ತೀವಿ. ಇನ್ಮೇಲೆ ಬರ್ತಾ ಇರ್ತೀವಿ. ನನ್ನ ಹೆಸರು ಸೌಮ್ಯ ಅಂತ. ಯೋಗೇಶ್ ಅಂತ. ಯಾರು? ರಾಮನಗರದವ್ರು ಅಂತ ನಿಮ್ಮಂತವ್ರಿಗೆ ಅದನ್ನೆಲ್ಲ ನೆನ್ಸ್ಕೊತ ಇದ್ದ ಮಾತಾಡ್ಕೊಂಡು ನಾವ್ ಯಾರು ಕೂತ್ಕೊಂಡು ನಡೀತಾವು. ಬರ್ತೀವಿ ಅಮ್ಮ. ನಾವು ಬೆಂಗಳೂರಿಗೆ ಹೋಗ್ಬೇಕು. ಊಟ ಮಾಡ್ಕೊಂಡ್ ಬಂದಿದ್ವಿ. ನಿಧಾನಕ್ಕೆ ಕೊಟ್ಟು ನಿಧಾನಕ್ಕೆ ಕೊಟ್ಟೈತಿ. ನೀರು ಬರ್ತಾವ? ಎಷ್ಟೊತ್ತು ಬರ್ತವೆ? ಸ್ವಲ್ಪ ಹೊತ್ತಲ್ಲಿ ಹೋಗ್ಬಿಡ್ತವೆ. ಏನು ಮಾಡಲ್ವಾ? ಓಡ್ಸ್ಕೊಂಡ್ ಗಲಾಟೆ ಮಾಡಿದ್ರೆ ಅವಾಗಿದ್ದಾವ್ ನೀರ್ ಕುಡ್ಕೊಂಡ್ರೆ ಏನು ಮಾಡಲ್ಲ. ಗಾರ್ಮೆಂಟ್ನವ್ರು ಬರ್ತಾರಾದ್ರ ಆಗ ಬರ್ತಾವ ಅವುವೆ. ಇವ್ರು ಇಬ್ರೇ ಸುಮಾರಾಗಿ ನಿಮ್ಮಂತ ವಯಸ್ಸವ್ರು ನನ್ ಮಗ ಆಮ್ಯಾಕೆ ಗಾರ್ಮೆಂಟ್ಸ್ ತೆಗಿತಾರ ಹೇಳಿ. ಆಗ ಹೊಂಟೈತ ಕುಡ್ಕೊಂಡು ಗಾರ್ಮೆಂಟ್ಸ್ ಇವಾಗ ಬಂದ್ರು ಊರಿಗೆ ಹೋಗಿ ಯಾರೋ ಕುಣಿಸ್ಕೊಂಡ್ ಬಂದ್ಬಿಟ್ರು. ಆಸ್ಪತ್ರೆಗೆ ಹೋಗಿದ್ರು ನಮ್ಮ ಮಟ್ಟಿದ್ರು. ಹೌದಾ? ಕಷ್ಟ ತಿರ್ಗಾಡಕ್ಕೆ. ಅದೇ ಕಾಲ್ ತೋರ್ಸಕ್ಕೆ ಇನ್ನು ವಾಸಿ ಆಯ್ತಾ? ಇನ್ನೊಂದು ಚೂರು ಸೆಪ್ಟಿಕ್ ಗಾಯ ಆಗ್ಬಿಟ್ರೆ ಅಡಿಲಿ ಬೆಳ್ನಾಡಿ. ಅದು ವಾಸಿ ಆಗ್ಬೇಕೀಗ. ವಾಸಿ ಆಗೋದ್ರೆ ಆದಂಗೆ ಆಯ್ತು. ಒತ್ತೈತೆ ತೋರ್ಸ್ಕೊಳ್ಳಿ. ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ? ಬರ್ತೀವಿ. ಇನ್ನೊಂದ್ಸಲ ಇಲ್ಲ ಪರವಾಗಿಲ್ಲ, ನಾವು ಆರಾಮಾಗಿ ನಿಧಾನಕ್ಕೆ ಹೋಗ್ಬಿಡ್ತೀವಿ. ಬರ್ತೀವಿ, ಇನ್ನೊಂದ್ಸಲಿ ಬರ್ತೀವಿ ಆಗ್ಲಾರು. ಸರಿ ಅಮ್ಮ. ಸರಿ ಅಮ್ಮ. ಸರಿ ಅಮ್ಮ. ಸರಿ. ಈಗ ಬೆಂಗಳೂರಿಗೆ ಒಂದು 7:30 ಹೊಟ್ಟೈತಿ. 7:30 ಹೋಯ್ತು. ಬರ್ತೀವಿ. ಇದಕ್ಕೋಸ್ಕರ ಅಂತಾನೆ ಅವ್ರ ಕೆಲ್ಸಕ್ಕೆ ರಜಾ ಹಾಕಿ ಉಳ್ಕೊಂಡಿದ್ದಾರೆ. ಸರಿ ಹೋಗಿ ಬರಪ್ಪ. ಬರ್ತೀವಿ ಅಮ್ಮ. ದಿನ 8 ಚೀಲ ಬರ್ಕಂತು 8 ಚೀಲ ಆಗೋಲ್ತು. ಒಂದು 20 ಚೀಲ ಅಷ್ಟ್ರಲ್ಲಿ ಬನ್ನಿ. ನಮಗೆ ಆದ್ ಬರ್ತೀವಿ. 15 ದಿನ 20 ದಿನ ಆಗಿಲ್ಲ ಅಂದ್ರೂ ನಮಗೆ ಟೈಮ್ ಆದಾಗ ಬರ್ತೀವಿ. ಸರಿ. ಏನ್ ಮಾಡ್ತೀರಾ ಸ್ಪೆಷಲ್ಲು? ಏನು ಹೇಳ್ಬಿಟ್ಟು ಹೋಗಿ ನೀವು ಫೋನ್ ಮಾಡಿ ನಾ ಮಾಡ್ತೀನಿ. ಸರಿ ಹೋಗ್ರಪ್ಪ. ಆಗಲ್ಲ. ಬನ್ನಿ ಸೌ, ಟೈಮ್ ಆಗ್ಬಿಡುತ್ತೆ. ಬೇಗ ಬಂದು ಸಂದೇನ ಮಾತಾಡ್ತಾ ಇದ್ವು. ಒಂದಿನ ಪೂರ್ತಿ ಬೆಳಗ್ಗೆ ಬರ್ತೀವಿ. ಕೈಯೆಲ್ಲ ಮುಗಿಬೇಡಿ. ಬರ್ತೀವಿ. ಬರ್ತೀವಿ. ಕೈ ಮುಗಿಬಿಡಿ ನೀವು, ದೊಡ್ಡವರು. ನಮ್ಗೆ ಆಶೀರ್ವಾದ ಮಾಡಿ ಚೆನ್ನಾಗಿರ್ಲಿ ಅಂತ. ಬರ್ತೀವಿ ಅಮ್ಮ. ಅವ್ರ ಹಿಂದ್ಗಡೆ ಹೋಗ್ಬಿಡ್ತೀವಿ. ಬರ್ತೀವಿ. ಸರಿ ಆಯ್ತು. ಬರ್ತೀವಿ. ಬರ್ತೀವಿ. ಬರ್ತೀವಮ್ಮ. ಬರ್ತೀವಿ. ಬಾಯ್. ಬರ್ತೀವಿ. ನಿಮ್ಗೆ ಆಯುಷ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡ್ಲಿಕ್ಕೆ. ಸರಿ ಆಯ್ತು. ಬರ್ತೀವಿ. ಬರ್ತೀವಿ. ಅವ್ರು ಅಲ್ಲಿ ಇದಾರಲ್ಲ. ಬರ್ತೀವಿ. ಬಾಯ್ ತಾತ.